ಪ್ರಾಮಾಣಿಕ ಅಧಿಕಾರಿಗಳನ್ನು ಅಮಾನತುಗೊಳಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಐಪಿಎಲ್ ಲೀಗ್ನಲ್ಲಿ ಆರ್ಸಿಬಿ ತಂಡದ ವಿಜಯೋತ್ಸವ ಸಂದರ್ಭದಲ್ಲಿ ನೆರೆದ ಅಪಾರ ಜನಸಂದಣಿಯಲ್ಲಿ ಸಂಭವಿಸಿದ ದುರಂತದಲ್ಲಿ 11 ಮಂದಿ ಕಾಲ್ತುಳಿತದಿಂದ ಮೃತಪಟ್ಟಿದ್ದರು. ಇದಕ್ಕೆ ಕಾರಣ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರ ಇಲಾಖೆಯ ನಿರ್ಲಕ್ಷ್ಯತನವಾಗಿದೆ ಎಂದು ಸರ್ಕಾರ ಅವರನ್ನು ಅಮಾನತುಗೊಳಿಸಿದ್ದು, ಈ ಕ್ರಮವನ್ನು ಖಂಡಿಸಿ ಪಾವಗಡದಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತುಮಕೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪಾಳ್ಯಗಾರ್ ಲೋಕೇಶ್ ಅವರ ನೇತೃತ್ವದಲ್ಲಿ ಪಾವಗಡ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ವರದರಾಜ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಳ್ಯಗಾರ್ ಲೋಕೇಶ್ ಅವರು, ಪ್ರಾಮಾಣಿಕ ಹಾಗೂ ಕರ್ತವ್ಯನಿಷ್ಠ ಅಧಿಕಾರಿಯನ್ನ ಅಮಾನತುಗೊಳಿಸುವ ಸರ್ಕಾರದ ಕ್ರಮ ತುಂಬಾ ಖಂಡನೀಯ. ಈ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆಯಬೇಕು. ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿಯಾಗಬಾರದು ಅಂತ ಹೇಳಿದ್ದಾರೆ. ಏನು ಆ ಲಕ್ಷಾಂತರ ಜನ ಸೇರ್ತಿದ್ರು, ಆ ಜನ ಸೇರೋದಕ್ಕೆ ಪೊಲೀಸ್ನವರು ಬಂದೋಬಸ್ತನ್ನ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಇವರೇನು ವಿಜಯೋತ್ಸವ ಮಾಡಬೇಕು ಅಂತ ಹೇಳಿ ಇವರ ಒಂದು ಸ್ವಾರ್ಥಕ್ಕೆ ಮತ್ತೆ ಇವರ ಒಂದು ಸ್ವಾರ್ಥ ಹೆಸರು ಬರಬೇಕು ಅಂತ ಹೇಳಿ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಈ ಒಂದು ಗೊಡ್ಡನ್ನು ಹೊರಿಸಿ ಆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದಂತ ಈ ರಾಜ್ಯದಲ್ಲೇ ಕಂಡಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು, ಅದರಲ್ಲೂ ಸಹ ದಯಾನಂದ್ ಸರ್ ಅವರು ಬಹುಶಃ ಈ ರಾಜ್ಯದ ಇವತ್ತು ಈ ಒಂದು ಏನು ಪರಿಶಿಷ್ಟ ಜಾತಿ ಪಂಗಡದ ಅಧಿಕಾರಿಗಳನ್ನ ಅಮಾನತುಗೊಳಿಸಿದರು. ಈ ಒಂದು ಕ್ರಮವನ್ನ ಇಡೀ ರಾಜ್ಯದಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳು ಮತ್ತು ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ ಸಂಘಟನೆಗಳೆಲ್ಲರೂ ಸೇರಿ ಇದನ್ನು ಖಂಡಿಸ್ತೇವೆ. ಏನು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುಗುಡು ವೆಂಕಟೇಶ್ ಅವರು ಸೇರಿದಂತೆ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಪೂಜಾರಪ್ಪ, ದಲಿತ ಮುಖಂಡ ನಾರಾಯಣಪ್ಪ ಹಲವರು ಮಾತನಾಡಿದರು. ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ ತೆರವುಗೊಳಿಸಿ ಅದೇ ಸಿಟಿ ಕಮಿಷನರ್ಗೆ ಕುಂಡಿಸ್ಬೇಕು, ಇಲ್ಲ ಮೇಲೆ ಒಂದು ಪದೋನ್ನತಿ ಕೊಡಬೇಕು. ಏನ್ ತಪ್ಪು ಮಾಡಿದ್ರು ಅವರು? ನಿಮ್ಮ ಒಂದು ತಪ್ಪನ್ನ ಮುಚ್ಚಾಕೊಳ್ಳಕ್ಕೆ ಅವ್ರನ್ನ ಬಲಿ ಮಾಡಬೇಕು, SC/ST ಬಲಿ ಮಾಡ್ಬೇಕಾ, ಹಿಂದುಳಿದವರು ಬಲಿ ಮಾಡ್ಬೇಕಾ? ಏನಿದು ಸರ್ಕಾರ ಇಷ್ಟು ಅದುರೇಕಕ್ಕೋಗಿ ಇಷ್ಟು ದೌರ್ಜನ್ಯ ಕಣ್ಣೆಲ್ಲಿಗೆ ಮಾಡ್ತಾ ಇದ್ದಾರೆ ನೋಡಿ. ಪಾಪ ಚಿಂತನೆ ಮಾಡ್ತಾರೆ. ಅದು ಒಂದು ಸರ್ಕಾರ ತಪ್ಪು ಮಾಡಿ ತಗೊಂಡೋಗ್ಬಿಟ್ಟು ಒಬ್ಬ ದಕ್ಷ ಅಧಿಕಾರಿ ದಯಾನಂದ ಅವರು ಅದ್ರ ಜೊತೆ ಇನ್ನೂ ಒಂದು 4 ಜನ ಸೇರಿಸಿದ್ದಾರೆ. ಪ್ರಾಮಾಣಿಕವರಲ್ರಿ, 8-10 ಜನಕ್ಕೆ 4-5 ಜನ ತಪ್ಪು ಮಾಡೋದಲ್ಲಿ ತಗೊಂಡು ಹೊರಗಡೆ ಹಾಕಿದ್ರೆ, ಅವ್ರನ್ನ ಅನಾಮತ್ತು ಮಾಡಿದ್ರೆ ಏನ್ರಿ ಕಾನೂನು ವ್ಯವಸ್ಥೆ ಖಂಡಿತವಾಗಿ ಇದು ಖಂಡಿಸ್ತೇವೆ. ಇವತ್ತು ಪಾವಗಡ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಯವರನ್ನು ಭಾಗವಹಿಸಿ ಐಪಿಯಿಂದ ಇಲ್ಲಿವರೆಗೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆ ವೇಳೆ ಪಾವಗಡದ ಐತಿಹಾಸಿಕ ನೆಡಗಲ್ ದುರ್ಗ ಉತ್ಸವವನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಚರಿಸಬೇಕು ಅಂತ ಒತ್ತಾಯಿಸಿ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದ ಹೆಚ್ಚುವರಿ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮತ್ತೊಂದು ಮನವಿಯನ್ನು ಸಲ್ಲಿಸಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಯುವ ಘಟಕದ ಓಂಕಾರ ನಾಯ್ಕ, ಕಾರ್ಯದರ್ಶಿ ಬೇಕರಿ ನಾಗರಾಜ್, ಮಹರ್ಷಿ ವಾಲ್ಮೀಕಿ ಯುವಕ ಸಂಘದ ಅಧ್ಯಕ್ಷ ನರಸಿಂಹಕೃಷ್ಣ, ಭಾಸ್ಕರ್ ನಾಯ್ಕ, ಸಿಕೆ ತಿಪ್ಪೇಸ್ವಾಮಿ, ಅಂಜನ್ ನಾಯ್ಕ, ಬ್ಯಾಡ್ನೂರ್ ಶಿವು, ಬಲ್ಲೇನಹಳ್ಳಿ ರಾಮು, ತಿರುಮಲೇಶ್, ಬಲರಾಮು, ಶ್ರೀನಿವಾಸ್ ನಾಯ್ಕ, ಶಿವಪ್ಪ, ಅನಂತ ನಾಯ್ಕ, ಒಳ್ಳೂರು ನಾಗೇಶ್, ಹಾಗೆ BSP ಮಂಜುನಾಥ್, ಮಹಿಳಾ ಮುಖಂಡರಾದ ರಂಗಮ್ಮ, ಅಂಬಿಕಾ, ರೂಪಾ ಸೇರಿದಂತೆ 106 ಜನ ಪ್ರಗತಿಪರ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.